ಇನ್ನು ದ್ವೇಷ ಭಾಷಣ ವಿಧೇಯಕ ರಾಜಕೀಯ ಪ್ರೇರಿತ ಅಲ್ಲ ಅಂತ ಟಿವಿಎನ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ವಾಕ್ ಸ್ವಾತಂತ್ರ್ಯ ಇದೆ ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದಾ? ವಾಕ್ ಸ್ವಾತಂತ್ರ್ಯಕ್ಕೂ ಕಾನೂನಿನ ಚೌಕಟ್ಟಿದೆ. ಬಾಯ್ಗೆ ಬಂದ ಹಾಗೆ ಯಾರೂ ಕೂಡ ಮಾತನಾಡೋಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಇದಕ್ಕೆ ವಿಧೇಯಕ ಅಂತ ತರಲಾಗಿದೆ. ದ್ವೇಷ ಭಾಷಣ ವಿಧೇಯಕ ರಾಜಕೀಯ ಪ್ರೇರಿತ ಅಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಪ್ರಮೋದ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಮಾತನಾಡಿಸಿದ್ದಾರೆ. ಏನೇನು ಹೇಳಿದ್ದಾರೆ ಕೇಳು. ಪ್ರಿಯಾಂಕ್ ಅವರಿಗೆ ಹೇಟ್ ಸ್ಪೀಚ್ ಬಿಲ್ ಅನ್ನ ತರ್ತಾ ಇದ್ರಿ, ಇದು ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಒಂದು ಮಾತು ಇದೆ. ಈಗಾಗಲೇ ಬಿಜೆಪಿ ಕೂಡ ಹಿಂದೆ ಕಾಮೆಂಟ್ ಮಾಡಿದೆ. ಈಗಾಗಲೇ ಪ್ರಮೋದ್ ಅವರೇ, ಸುಪ್ರೀಂ ಕೋರ್ಟ್ ಅವ್ರದ್ದು ನಿರ್ದಿಷ್ಟವಾದಂಥ ಆದೇಶ ಇದೆ ದ್ವೇಷ ಭಾಷಣದ ಬಗ್ಗೆ. ಅಂದರೆ ಸುಪ್ರೀಂ ಕೋರ್ಟ್ ಅವರು ಕೂಡ ಬಿ ಜೆ ಪಿಯವ್ರ ವಿರುದ್ಧನಾ? ಸಮಾಜದಲ್ಲಿ ಸಾಮರಸ್ಯ ಇರಬೇಕು, ಸಾಂವಿಧಾನಿಕವಾಗಿ ಎಲ್ಲರೂ ಬಾಳಬೇಕು ಅಂದ್ಬಿಟ್ರೆ ಎಲ್ಲರಿಗೂ ಸಮಾನವಾದ ಹಕ್ಕು ಕೊಡಿಸೋದು ಅದು ಬಿ ಜೆ ಪಿ ವಿರುದ್ಧನಾ? ಅದೇ ದ್ವೇಷ ಅನ್ನೋದು ಹೌ ವಿಲ್ ಯು ಡಿಫೈನ್ ದ ದ್ವೇಷ ಅಂತ ಕೆಲವೊಂದು ಐತಿಹಾಸಿಕ ಸತ್ಯ ಹೇಳೋದನ್ನು ಕೂಡ ದ್ವೇಷ ಅಂತ ಪರಿಗಣಿಸಲಾಗುತ್ತೆ ಈ ಬಿಲ್ಲಲ್ಲಿ. ಹೇಗೆ ಅದನ್ನು ಹೇಳ್ತೀರಿ ಅಂತ? ಈಗ ಹಿಂದೆ ಬಾಬರ್ನ ಬಗ್ಗೆ ಹೇಳೋದಾಗ್ಲಿ ಅಥವಾ ಮುಘಲರ ಬಗ್ಗೆ ಹೇಳೋದಾಗ್ಲಿ ಐತಿಹಾಸಿಕ ಸತ್ಯ ಅದನ್ನ ದ್ವೇಷ ಅಂತ ಹೇಗೆ ಪರಿಗಣಿಸ್ತೀರಿ? ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸಾಹಿತ್ಯ ಇರ್ಬೋದು, ಇತಿಹಾಸ ಇರ್ಬೋದು, ತಿರ್ಚಕ್ಕಾಗಲ್ಲ. ಇದ್ದಂಗೆ ಹೇಳಿ, ತೊಂದರೆ ಇಲ್ಲ ಯಾರಿಗೂ. ಈಗ ಯಾರೋ ಏನೋ ಮಾಡಿದ್ದಾರೆ ಅಂದ್ಬಿಟ್ಟು ನೀವು ಇವಾಗಿನ ಇರೋರಿಗೆ ಇವಾಗಿನ ಸಮಾಜಕ್ಕೆ ಹೋಲಿಕೆ ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ? ಆಮೇಲೆ ಇದು ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಮೊಘಲ್ಸ್, ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಮೈನಾರಿಟೀಸ್, ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಹಿಂದುತ್ವ, ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಎನಿಬಡಿ. ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ದ್ವೇಷ ಭಾಷಣದ ಬಗ್ಗೆ, ಅದನ್ನು ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ಅಷ್ಟೇ. ಒಂದು ಕೊನೆ ಪ್ರಶ್ನೆ, ಈಗ ರಿಜಿಸ್ಟರ್ಡ್ ಆ್ಯಂಡ್ ಅನ್ರಿಜಿಸ್ಟರ್ಡ್ ಸಂಸ್ಥೆಗಳ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖ ಇದೆ. ಒಂದು ನಿಮಿಷ, ಈಗ ನನಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂದ್ಬಿಟ್ಟು ನಾನು ಯಾರಿಗಾನ ಏನಾದರೂ ಹೇಗಾದರೂ ನಿಂದನೆ ಮಾಡ್ಬೋದಾ? ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರ್ಬೋದಾ? ನಿಮ್ಗೆ ಸಂವಿಧಾನ ಹಕ್ಕಿಗೆ ನಾನು ಚ್ಯುತೆ ತರ್ಬೋದಾ? ನೋಡಿ, ಯು ಶುಡ್ ನಾಟ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರ್ಬೋದು, ಫ್ರೀಡಮ್ ಆಫ್ ಸ್ಪೀಚ್ ಇರ್ಬೋದು, ಎವ್ರಿಬಡಿ ಹ್ಯಾಸ್ ಏನೋ ಒಂದು ಚೌಕಟ್ಟಿರುತ್ತೆ, ಕಾನೂನಿನ ಚೌಕಟ್ಟಿರುತ್ತೆ, ಅದನ್ನು ಮೀರಬೇಡಿ ಅಂತ ಇರೋದಷ್ಟೇ. ಈಗ ನಾನು ಮಂತ್ರಿ ಇದ್ದೀನಿ, ನಾನು ಅಧಿಕಾರದಲ್ಲಿದ್ದೀನಿ ಅಂದರೆ ನಾನು ಬಾಯಿಗೆ ಬಂದಂಗೆ ಯಾರಿಗಾದರೂ ಇಂಡಿವಿಜುವಲ್ ಆಗಿ ಮಾತಾಡ್ಬೋದಾ? ಅಥವಾ ಅವರ ಸಮಾಜ ಬಗ್ಗೆ ಮಾತಾಡ್ಬೋದಾ? ಅಥವಾ ಅವರ ವೃತ್ತಿ ಬಗ್ಗೆ ಮಾತಾಡ್ಬೋದಾ? ಹೂ ಗಿವ್ಸ್ ಮೀ ದಟ್ ರೈಟ್? ನೋಬಡಿ ಗಿವ್ಸ್ ಮೀ ದಟ್ ರೈಟ್. ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಿದೆ ಅದನ್ನೇ ನಾವು ಅನುಷ್ಠಾನಕ್ಕೆ ತರ್ತಾ ಇರೋದು. ಇಫ್ ಬಿ ಜೆ ಪಿ ಅವರಿಗೆ ಕುಂಬಳಕಾಯಿ ಕಳ್ಳ ಅಂದರೆ ಅವ್ರು ಹೆಗಲು ಮುಟ್ಕೊಂಡು ನೋಡಿದ್ರೆ ನಾನೇನು ಮಾಡಲಿ? ಸರ್, ಈಗ ರಿಜಿಸ್ಟರ್ಡ್ ಆ್ಯಂಡ್ ಅನ್ರಿಜಿಸ್ಟರ್ಡ್ ಅನ್ನುವಂಥ ಒಂದು ಪದ ಕೂಡ ಇದೆ. ಅಂಥ ಸಂಸ್ಥೆಗಳಲ್ಲೂ ಕೂಡ ಆ ರೀತಿಯಂಥ ಭಾಗಿತ್ವ ಇದ್ದರೆ ಅವ್ರ ವಿರುದ್ಧ ಕೂಡ ಕ್ರಮ ಅಂತ. ಈಗ ಅನ್ರಿಜಿಸ್ಟರ್ಡ್ ಅಂತ ವಿಚಾರ ಈ RSS ವಿಷಯ ಪ್ರಸ್ತಾಪಕ್ಕೆ ಬಂದಾದ್ಮೇಲೆ ಬರ್ತಾ ಇರುವಂಥದ್ದು ಅಂತ. ಇದು RSSನ ಟಾರ್ಗೆಟ್ ಅನ್ನುವಂಥ ಒಂದು ಮಾತುಗಳು ಕೂಡ ಬರ್ತಾ ಇದೆ. ನಾನು ಯಾವುದೇ ಸಂಘಟನೆಗೆ ಸೇರಿದವನಲ್ಲ. ನಾನು ಹಂಗಂದರೆ ನಾನು ವೇದಿಕೆ ಮೇಲೆ ಹೇಗಾದರೂ ಮಾತಾಡ್ಬೋದಾ? I am not a part of any organization. I am not a part of any association of persons. I am not a part of any body of individuals. ನಾನು ಒಬ್ಬ ಇಂಡಿಪೆಂಡೆಂಟ್ ಥಿಂಕರ್ ಇರ್ಬೋದು, ಎಜುಕೇಷನಿಸ್ಟ್ ಇರ್ಬೋದು, ಟೀಚರ್ ಇರ್ಬೋದು, ಅಥವಾ ಸಾಮಾನ್ಯ ಮನುಷ್ಯ ಇರ್ಬೋದು. ನಾನು ಭಾಷಣ ಚೆನ್ನಾಗಿ ಮಾಡ್ತೀನಿ, ಅದಕ್ಕೆ ನನಗೆ ವೇದಿಕೆಗೆ ಕರೆದಿದ್ದಾರೆ. ಸೊ ಅಲ್ಲಿ ಐ ಆಮ್ ನಾಟ್ ಅಸೋಸಿಯೇಟೆಡ್ ವಿತ್ ಎನಿ ಆರ್ಗನೈಸೇಷನ್. ಅವಾಗ ನನ್ನ ಮೇಲೇನು ಲೈಬಿಲಿಟಿ ಇಲ್ವಾ? ನನ್ನ ಮೇಲೇನು ಜವಾಬ್ದಾರಿ ಇಲ್ವಾ? ನನಗೆ ಕಾನೂನು ಅನ್ವಯಿಸೋದಿಲ್ವಾ? ಸೊ ಹಾಗಾಗಿ ನಾನು ಹೇಳ್ದಂಗೆ ಯಾಕಷ್ಟು ಆತಂಕ ಪಡ್ತಾ ಇದ್ದಾರೆ ಬಿ ಜೆ ಪಿಯವರು? ನಿಮಗೂ ಅದೇ ಬೇಕಲ್ಲ, ದ್ವೇಷ ಭಾಷಣ ಯಾರ ಮೇಲೂ ಆಗಬಾರ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನ ಆಗಬೇಕು ಅಂತ ಅವ್ರದ್ದು ಅದೇ ಆಶಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದಕ್ಕೆ ಸಹಕಾರ ಕೊಡಲಿ. ಇದಿಷ್ಟು ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಳಗಾವಿ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ಬಿಲ್ ಮಂಡನೆಯಾಗಿದೆ. ಅದೇ ಸಂದರ್ಭದಲ್ಲಿ ಸ್ಪೀಕರ್ ಕೂಡ ಕೈಕೊಟ್ಟಿತ್ತು. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತಹ ಮತ್ತೊಂದು ವಿಡಿಯೋ ಕೂಡ ಸಿಕ್ಕಿದೆ. ಚೆಕ್ಲಕ್.
ದ್ವೇಷ ಭರಿಸುವ ಹಾಗೆ ಮಾಡಿದವರಿಗೆ ಒಂದು ಮಾಡಿ ಅದನ್ನು ಭರಿಸುವ ಹಾಗೆ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ನಾವು ಮಾತಾಡ್ತೇವೆ. ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 20 ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾದರು ಹೌದು ಸಭೆ